ಪ್ರಾಣಿಗಳ ಬುದ್ಧಿ, ಬೇಟೆಗಾರನ ಸೋಲು. ಹಸಿರು ಮರಗಳಿಂದ ತುಂಬಿದ ಸುಂದರ ಕಾಡು, ಪಕ್ಷಿಗಳ ಕೂಗು, ನದಿಯ ಹರಿವು, ಪ್ರಾಣಿಗಳ ಸಂತೋಷದ ಬದುಕು. ಅಲ್ಲಿ ವಾಸವಾಗಿದ್ದವರು ಬಿಟ್ಟು ಮೊಲ, ತುಂಬಾ ವೇಗದ್ದು. ಮೋಮೋ ಕೋತಿ, ನಗೆ ಮಜಾಕಿನ ರಾಜ. ತಾರಾ ಜಿಂಕೆ, ಮೃದುವಾದ ಮನಸ್ಸಿನವರು. ಒಂದು ದಿನ ಕಾಡಿಗೆ ಬಂದನು ಒಬ್ಬ ಬೇಟೆಗಾರ, ರಘು. ದೊಡ್ಡ ಟೋಪಿ, ಕೈಯಲ್ಲಿ ಬಲೆ, ನಿಧಾನವಾದ ಹೆಜ್ಜೆಗಳು. ಇವತ್ತು ದೊಡ್ಡ ಪ್ರಾಣಿಯನ್ನು ಹಿಡಿಯಬೇಕು, ಆಗ ನಾನು ಪ್ರಸಿದ್ಧ ಎಂದು ಅವನು ಗುನುಗಿದ. ಮರಗಳು ನಡುಗಿದವು, ಪಕ್ಷಿಗಳು ಮೌನವಾದವು. ಆದ್ರೆ ಮರದ ಮೇಲೆ ಕುಳಿತಿದ್ದ ಮೋಮೋ ಎಲ್ಲವನ್ನೂ ನೋಡುತ್ತಿದ್ದ. ಅಯ್ಯೋ, ತುರ್ತು ಸಭೆ ಎಂದು ಕೂಗಿದ. ಎಲ್ಲಾ ಪ್ರಾಣಿಗಳು ನದಿಯ ಬಳಿ ಸೇರಿದರು. ಬಿಟ್ಟು ಮೊಲ ನಡುಗುತ್ತಾ, ಅವನು ನಮ್ಮನ್ನು ಹಿಡಿಯಬಹುದು. ತಾರಾ ಜಿಂಕೆ ಶಾಂತವಾಗಿ ಹೇಳಿತು, ಭಯದಿಂದ ಓಡುವುದೇ ಪರಿಹಾರ ಅಲ್ಲ. ಮೋಮೋ ಕಿವಿ ಹಿಡಿದು ನಾಟಕೀಯವಾಗಿ ಹೇಳಿದ, ನನ್ನ ಬಳಿ ಒಂದು ಪ್ಲಾನ್ ಇದೆ, ಆದ್ರೆ ಅದು ತುಂಬಾ ಫನ್ನಿ. ಎಲ್ಲರೂ ಕುತೂಹಲದಿಂದ ನೋಡಿದರು. ಮರುದಿನ ಬೆಳಿಗ್ಗೆ ರಘು ತನ್ನ ಬಲೆಯನ್ನು ಹಾಕಿ ಮರದ ಹಿಂದೆ ಅಡಗಿ ಕುಳಿತು. ಇಗೋ, ಕಾದು ನೋಡೋಣ ಎಂದು ಗುನುಗಿದ. ಅಷ್ಟರಲ್ಲಿ ರಾರ್ ಎಂಬ ಭಯಾನಕ ಸದ್ದು. ರಘು ಬೆಚ್ಚಿ ಬಿದ್ದ. ಮುಂದೆ ಬಂದಿದ್ದು ಮೋಮೋ. ತಲೆಗೆ ತೆಂಗಿನಕಾಯಿ ಹುಲಿ ಮುಖವಾಡ, ದೇಹಕ್ಕೆ ಎಲೆಗಳು. ರಘು ಕಣ್ಣು ಮಿಟುಕಿಸಿದ. ಇದು ಸ್ವಲ್ಪ ನಕಲಿ ಅನ್ನಿಸುತ್ತಿದೆ. ಅಷ್ಟರಲ್ಲಿ ಬಿಟ್ಟು ಮೊಲ ಅವನ ಕಾಲಿಗೆ ರೆಕ್ಕೆ ಇಟ್ಟು ಗುಡುಗುಡನೆ ಗೀಕಿತು. ಅಯ್ಯೋ ಎಂದು ರಘು ಕೂಗಿದ. ಮೇಲೆ ಪಕ್ಷಿಗಳು ಅವನ ಟೋಪಿಗೆ ಹಣ್ಣುಗಳನ್ನು ಬಿಸಾಡಿದವು. ತಾರಾ ಜಿಂಕೆ ಅವನ ಬ್ಯಾಗ್ ಎಳೆದು ಓಡಿ ಹೋಯಿತು. ರಘು ಗಾಬರಿಗೊಂಡನು. ಸುತ್ತುತ್ತಾ ಓಡುತ್ತಾ ಇದ್ದಾಗ ತನ್ನದೇ ಬಲೆಯಲ್ಲಿ ಸಿಕ್ಕಿಬಿದ್ದನು. ದಯವಿಟ್ಟು ಬಿಡಿ, ನಾನು ಹಣ ಗಳಿಸಲು ಬಂದಿದ್ದೆ ಎಂದು ರಘು ಹೇಳಿದ. ನೀನು ನೋವು ಕೊಡುತ್ತೀಯಾದ್ರೆ ನಾವು ನೋವು ಅನುಭವಿಸುತ್ತೇವೆ. ಆದರೆ ನೀನು ದಯೆ ತೋರಿಸಿದರೆ ನಾವು ದಯೆ ತೋರಿಸುತ್ತೇವೆ. ನಾವು ನಿನ್ನನ್ನು ಕಿರಿಕಿರಿಗೊಳಿಸಬಹುದು, ಆದ್ರೆ ಅದರಿಂದ ಸಮಸ್ಯೆ ಬಗೆಹರಿಯುವುದಿಲ್ಲ. ಬಿಟ್ಟು ಅವನಿಗೆ ನೀರು ಕೊಟ್ಟ. ರಘುವಿನ ಕಣ್ಣು ಮೃದುವಾಯಿತು. ಯಾರೂ ನನ್ನೊಂದಿಗೆ ಹೀಗೆ ಮೃದುವಾಗಿ ವರ್ತಿಸಿಲ್ಲ. ತಾರಾ ಸಲಹೆ ನೀಡಿತು. ನೀನು ಬೇಟೆಗಾರನಾಗಬೇಡ, ಪರ್ಯಟಕರಿಗೆ ಕಾಡು ತೋರಿಸುವ ಮಾರ್ಗದರ್ಶಕನಾಗು. ರಘು ಚಿಂತಿಸಿದ. ನಂತರ ತನ್ನ ಬಲೆಯನ್ನು ತೆಗೆದುಕೊಂಡು ಚಟಕ್ ಮುರಿದನು. ಇಂದಿನಿಂದ ನಾನು ಈ ಕಾಡಿನ ರಕ್ಷಕ. ಪಕ್ಷಿಗಳು ಮತ್ತೆ ಹಾಡಲು ಶುರು ಮಾಡಿದವು. ಮೋಮೋ ನಗುತ್ತಾ ಹೇಳಿದ, ನಾವು ಬೇಟೆಗಾರನನ್ನು ದಯೆಯಿಂದ ಹಿಡಿದು ಬಿಟ್ಟೆವು. ಎಲ್ಲರೂ ಜೋರಾಗಿ ನಕ್ಕರು. ಕಥೆಯ ನೀತಿ: ಭಯಕ್ಕಿಂತ ದಯೆ ಹೆಚ್ಚು ಶಕ್ತಿಶಾಲಿ. ದಯೆ ತೋರಿಸಿದ್ರೆ ಶತ್ರುವು ಸ್ನೇಹಿತನಾಗಬಹುದು. Please like, share and subscribe. Thank you.